ಇಂದು ನೀವು ನೋಡುತ್ತಿರುವ ಮುಂಬೈ ಒಂದು ಕಾಲದಲ್ಲಿ ಹೀಗಿರಲಿಲ್ಲ. ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಕಾಣಿಸುತ್ತಿತ್ತು ಎಂಬುದು ನಿಮಗೆ ಗೊತ್ತೇ. ಮೊದಲಿಗೆ ಇಂದಿನ ಮುಂಬೈ ಇರುವ ಜಾಗದಲ್ಲಿ 7 ದ್ವೀಪಗಳಿದ್ದವು. ಅವುಗಳ ಹೆಸರು ವರ್ಲಿ, ಮಾಹಿ, ಪರೋಲ್, ಮಜಗಾಂವ್, ಕೊಲಾಬಾ, ಲಿಟಲ್ ಕೊಲಾಬಾ ಮತ್ತು ಬಾಂಬೆ. ಆದರೆ ಬ್ರಿಟಿಷರು ಈ 7 ದ್ವೀಪಗಳನ್ನು ಒಂದಾಗಿ ಸೇರಿಸುವ ನಿರ್ಧಾರ ತೆಗೆದುಕೊಂಡರು. ಅದಕ್ಕಾಗಿ ಜಗತ್ತಿನ ಅತಿ ದೊಡ್ಡ ಲ್ಯಾಂಡ್ ರಿಕ್ಲಮೇಷನ್ ಅಂದರೆ ಭೂಮಿ ವಿಸ್ತರಣೆ ಪ್ರಾಜೆಕ್ಟ್ ಮಾಡಬೇಕೆಂದು ತೀರ್ಮಾನಿಸಿ ಈ ದ್ವೀಪಗಳ ಮಧ್ಯೆ ಇರುವ ಸಮುದ್ರದ ಭಾಗವನ್ನು ಮಣ್ಣು ಮತ್ತು ಮರಳಿನಿಂದ ತುಂಬಿಸಿ ಪರಸ್ಪರ ಸಂಪರ್ಕಿಸುವ ಯೋಜನೆ ಮಾಡಿದರು. ಈ ಯೋಜನೆಗೆ ಹಾರ್ನ್ಬೈ ವೆಲಾರ್ಡ್ ಎಂಬ ಹೆಸರನ್ನಿಟ್ಟು 1978ರಲ್ಲಿ ಈ ಪ್ರಾಜೆಕ್ಟನ್ನು ಆರಂಭಿಸಿ ಕೊನೆಗೆ 1838ರಲ್ಲಿ ಪೂರ್ಣಗೊಳಿಸಿದರು. ಈ 7 ದ್ವೀಪಗಳು ಒಂದಾಗಿ ಸೇರಿ ಇಂದಿನ ಮುಂಬೈ ನಗರವಾಗಿ ರೂಪುಗೊಂಡಿತು. ಆ ಕಾಲದಲ್ಲಿ ಈ ಪ್ರಾಜೆಕ್ಟ್ಗೆ ಸುಮಾರು 1,00,000 ಪೌಂಡ್ ಅಷ್ಟು ವೆಚ್ಚವಾಯಿತು. ಇದೇ ರೀತಿ ಹಲವು ದೇಶಗಳು ಲ್ಯಾಂಡ್ ರೆಕ್ಲಮೇಷನ್ ಅಂದರೆ ಭೂಮಿ ವಿಸ್ತರಣೆ ಮಾಡಿಕೊಂಡಿವೆ. ಇವುಗಳಲ್ಲಿ ನೆದರ್ಲ್ಯಾಂಡ್ ಮತ್ತು ಸಿಂಗಾಪುರ ಸುಮಾರು 20% ಭೂಮಿಯನ್ನು ಸಮುದ್ರದಿಂದ ಮರುಸ್ವಾಧೀನಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಸ್ಯಾಟಲೈಟ್ನಿಂದ ನೋಡುವಾಗ ದುಬೈನಲ್ಲಿ ಕಾಣುವ ಪಾಮ್ ಟ್ರೀ ಮಾದರಿಯ ಐಲ್ಯಾಂಡ್ ಕೂಡ ಮಾನವ ನಿರ್ಮಿತ ಲ್ಯಾಂಡ್ ರಿಕ್ಲಮೇಷನ್ಗೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಇದನ್ನು ಪಾಮ್ ಜುಮೇರಾ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಒನ್ ಅಂಡ್ ಆಲ್ ಭರಣಿ ಚಾನಲನ್ನು. ಧನ್ಯವಾದ.